ಸ್ವಲ್ಪ ಸ್ವಲ್ಪ ಲಿಟರ್ ಬಿಟ್ಟು ಸ್ವಲ್ಪ. ಆಕ್ಚುಲಿ ದೇವಸ್ಥಾನಗಳಿಗೆ ಬಂದ್ರೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಈ ತಿಂಡಿ ಎಲ್ಲ ತಿಂದೇ ಬಂದು ದೇವಸ್ಥಾನದಲ್ಲಿ ಪ್ರಸಾದ ಎಲ್ಲ ತಿಂತೀವಲ್ಲ, ತುಂಬಾನೇ ಖುಷಿ ಅಂತ ಅನ್ಸುತ್ತೆ. ಪರ್ಟಿಕ್ಯುಲರ್ ನನಗಂತೂ ತುಂಬಾನೇ ಇಷ್ಟ ಆ ಥರ ಮನೇಲಿ ತಿಂಡಿ ತಿಂದೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಶ್ಮಿ ಕನ್ನಡ ವ್ಲಾಗ್ಸ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಒಂದು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ನಂದಿನ ಪ್ರಾರಂಭ ಆಗೋದು ಅಡುಗೆ ಮನೆಯಿಂದನೇ. ಮೊದಲನೇದಾಗಿ ಇವತ್ತು ಪೂರಿ ಮತ್ತು ಈರುಳ್ಳಿ ಸಾಗುನ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. 2 ಕಪ್ ಆಗುವಷ್ಟು ಗೋಧಿ ಹಿಟ್ಟು, 1 ಕಪ್ ಆಗುವಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಚೆನ್ನಾಗೆಲ್ಲನೂ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಪೂರಿ ಜೊತೆ ಯಾವಾಗಲೂ ನಾವು ಆಲೂ ಸಾಗುನ ಟ್ರೈ ಮಾಡ್ತಾ ಇರ್ತೀವಿ, ಇಲ್ಲ ವೆಜಿಟೇಬಲ್ ಸಾಗುನ ಟ್ರೈ ಮಾಡ್ತಿರ್ತೀವಲ್ವ. ಒಂದ್ಸಲ ಈ ಥರ ಈರುಳ್ಳಿ ಸಾಗುನ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಪೂರಿ ಹಿಟ್ಟನ್ನ ಅದಕ್ಕೆ ಎಲ್ಲ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟೇ ನಾವು ಉಪ್ಪು ಮತ್ತು ಚಿರೋಟಿ ರವೆ ಎಲ್ಲ ಹಾಕಿರ್ತೀವಲ್ವ, ನೀಟಾಗಿ ಒಂದ್ಸಲ ಡ್ರೈ ಮಿಕ್ಸ್ನೇ ಮಾಡ್ಕೊಬೇಕಾಗುತ್ತೆ. ಈಗ ಸ್ವಲ್ಪ ನೀರನ್ನೇ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬ ತೆಳುವಾಗಿರಬಾರ್ದು, ಸ್ವಲ್ಪ ಗಟ್ಟಿಯಾಗಿದ್ದರೆ ಸಾಕು. ಚೆನ್ನಾಗೆಲ್ಲ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಮೇಲೆ ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡಿ ಚೆನ್ನಾಗೆಲ್ಲ ಇನ್ನೊಂದ್ಸಲ ಮಿಕ್ಸ್ ಮಾಡಿಕೊಂಡು ಸಪ್ರೇಟ್ ಎತ್ತಿಟ್ಕೊತಾ ಇದ್ದೀನಿ. ಹಿಟ್ಟು ಅದಕ್ಕಿದ್ರೆ ಸಾಕಾಗುತ್ತೆ. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುನೂ ಇರಬಾರ್ದು. ಪೂರಿ ನೀಟಾಗಿ ಉಬ್ಬಿ ಬರಲ್ಲ ಅಂತ ಅಷ್ಟೇ. ಪೂರಿ ಹಿಟ್ಟನ್ನು ಅದಕ್ಕೆ ಕಲಿಸ್ಕೋಬೇಕಾದ್ರೆ ಸ್ವಲ್ಪ ಗಟ್ಟಿ ಇರೋ ಥರನೇ ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ತೀರಾ ಗಟ್ಟಿನೂ ಇರಬಾರ್ದು ಅಥವಾ ತೀರಾ ತೆಳುನೂ ಇರಬಾರ್ದು. ಈ ಚಪಾತಿಗೆಲ್ಲ ನಾವು ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊತೀವಲ್ವ, ಆ ಥರ ಇರಬಾರ್ದು. ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ. ಇದೆಲ್ಲ ಸಪ್ರೇಟ್ ಪಕ್ಕಕ್ಕೆ ಎತ್ತಿಟ್ಟು ಈಗ ಸಾಗುಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ತೊಗೊಂಡಿದ್ದೀನಿ, ಸ್ವಲ್ಪ ಸಾಸಿವೆ, 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ, ಸಣ್ಣದಾಗೆ ಉದ್ದಕ್ಕೆ ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು 4 ಈರುಳ್ಳಿನ ಸಣ್ಣದಾಗಿ ಉದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಂಡ್ರೆ ಈ ಥರ ಬಿಡಿಯಾಗಿ ಬರುತ್ತೆ. ಜಾಸ್ತಿ ಬೇಡ, ಒಂದು ಸ್ವಲ್ಪ ತೊಳ್ಕೊಂಡ್ರೆ ಸಾಕಾಗುತ್ತೆ. ಈ ಮಕ್ಕಳು ಖಾರ ಏನಾದರೂ ಈರುಳ್ಳಿ ತಿನ್ನಲ್ಲ ಅನ್ನುವಂಥವ್ರು ಸ್ವಲ್ಪ ನೀರಿನಲ್ಲಿ ಈರುಳ್ಳಿನ ತೊಳೆದು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಬಿಡಿಯಾಗೂ ಇರುತ್ತೆ ಮತ್ತು ಸ್ವಲ್ಪ ಖಾರ ಕಮ್ಮಿನೂ ಸಹ ಇರುತ್ತೆ. ಈ ಟೈಮ್ನಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗೆಲ್ಲನೂ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗ್ತಿದೆ ಅನ್ನುವಂಥ ಟೈಮ್ನಲ್ಲಿ ಒಂದು 2 ಹಸಿಮೆಣ್ಸಿಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಸಿಮೆಣ್ಸಿಕಾಯಿ ಸ್ವಲ್ಪ ಖಾರ ಬಿಡೋವರೆಗೂ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಂದು 2 ರಿಂದ 3 ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಈ ಸಾಗು ಅಂತೂ. ಇದಕ್ಕೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ 1 ಕಪ್ ಆಗುವಷ್ಟು ಟೊಮೊಟೊನ ಸೇರಿಸ್ಕೊತೀನಿ. ಸ್ವಲ್ಪ ಟೊಮೊಟೊ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೂ ಸಹ ಸೇರಿಸ್ಕೊಬೋದು. ಬಟ್ ನಾನಿಲ್ಲಿ ಸ್ವಲ್ಪನೇ ಟೊಮೊಟೊ ತೊಗೊಂಡಿದ್ದೀನಿ, 1.5 ಆಗುವಷ್ಟು ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ. ಟೊಮೊಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸಿಂಪಲ್ ಮಸಾಲೆ ಏನಪ್ಪ ಅಂದರೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್, 1.5 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನದ ಪುಡಿನ ತೊಗೊಂಡಿದ್ದೀನಿ. ಸ್ವಲ್ಪ ಮೀಡಿಯಮ್ಮಲ್ಲೇ ಇದ್ದರೆ ಖಾರ ತುಂಬ ಚೆನ್ನಾಗಿರುತ್ತೆ, ಜಾಸ್ತಿ ಖಾರ ಆಗೋದೇನು ಬೇಡ ಅಂತ ಅಷ್ಟೇ. ಇದನ್ನೆಲ್ಲ ಸೇರಿಸ್ಕೊಂಡು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಆಯಿಲ್ನಲ್ಲೇ ಚೆನ್ನಾಗಿ ಈ ಮಸಾಲೆ ಎಲ್ಲ ಮಿಕ್ಸ್ ಆಗಲಿ ಈರುಳ್ಳಿಗೆ. ಒಂದು 2 ರಿಂದ 3 ನಿಮಿಷ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಒಂದ್ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾವೇನು ಹಾಕ್ಕೊಂಡಿರ್ತೀವಿ ಪೌಡ್ರು ಅದನ್ನೆಲ್ಲನೂ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಒಂದು ಬೈಂಡಿಂಗ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಬೈಂಡಿಂಗ್ ಮೀನ್ಸ್ ಅಂದರೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟಿಗೆ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಈ ಹೋಟೆಲ್ ಸ್ಟೈಲಲ್ಲೆಲ್ಲ ಕೊಡ್ತಾರೆ, ಹೋಟೆಲ್ಗಳ ಕಡೆ ಎಲ್ಲ ಕೆಲವೊಂದು ಹೋಟೆಲಲ್ಲಿ ಆಲೂ ಬಾಂಬೆ ಸಾಗು ಅಂತ ಕೊಡ್ತಾರೆ ಅಥವಾ ಈರುಳ್ಳಿ ಸಾಗು ಅಂತ ಕೊಡ್ತಾರೆ. ಖಂಡಿತ ನೀವು ಒಂದ್ಸಲ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ ಇದು. ಈ ಬಾಕ್ಸ್ಗಳಿಗೆಲ್ಲ ಬೆಳಗ್ಗೆ ಎದ್ದು ಏನಪ್ಪ ಪ್ಯಾಕ್ ಮಾಡೋದು ಅನ್ನುವಂಥ ಟೈಮ್ನಲ್ಲಿ ಈ ರೆಸಿಪಿನ ಟ್ರೈ ಮಾಡ್ಬೋದು, ಬೇಗನೆ ಆಗುತ್ತೆ. ಮತ್ತು ಕೆಲವೇ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಮಾಡ್ಕೊಬೋದು. ಇಷ್ಟ ಆದರೆ ಸಾಕು, ಒಂದು 2 ನಿಮಿಷ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ಈರುಳ್ಳಿ ಸಾಗು ರೆಡಿನೇ ಆಗೋಗ್ಬಿಡುತ್ತೆ. ಪೂರಿ ಜೊತೆ ಆಗಿರ್ಬೋದು ಅಥವಾ ಚಪಾತಿ ಜೊತೆ ಆಗಿರ್ಬೋದು, ಇಲ್ಲ ವೈಟ್ ರೈಸ್ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗೆಲ್ಲ ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ಈರುಳ್ಳಿ ಸಾಗು ರೆಡಿನೇ ಆಗೋಗ್ಬಿಡುತ್ತೆ. ಇದಕ್ಕೆ ಆಲ್ರೆಡಿ ನಾವು ಮಿಕ್ಸ್ ಮಾಡಿ ಕಲಸಿ ಇಟ್ಕೊಂಡಿದ್ವಲ್ಲ ಪೂರಿ ಹಿಟ್ಟನ್ನು, ಅದನ್ನು ಸಹ ಒಂದೊಂದೇ ಲಟ್ಟಿಸ್ಕೊತಾ ಇದ್ದೀನಿ. ನಾನು ಒಂದೊಂದೇ ಲಟ್ಟಿಸ್ಕೊಂಡು ಹಾಕುವಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ. ಅವನಿಗೆ ಬಾಕ್ಸಿಗೆ ಸಹ ರೆಡಿ ಮಾಡಬೇಕಾಗಿದ್ದು 8 ಗಂಟೆಗೆ ವ್ಯಾನ್ ಬರೋದ್ರಿಂದ ಸ್ವಲ್ಪ ಬೇಗನೆ ರೆಡಿ ಮಾಡಬೇಕು ನಾನು. ಅದರೊಳಗಡೆ ಒಂದು ಬಾಕ್ಸ್ ಎಲ್ಲ ರೆಡಿ ಮಾಡಿ ಬೆಳಗ್ಗೆ ತಿಂಡಿ ಮತ್ತು ಮಧ್ಯಾಹ್ನ ಲಂಚ್ 2 ತೊಗೊಂಡು ಹೋಗ್ತಾನಲ್ವ, ಸರಿ ಬೇಗ ರೆಡಿ ಮಾಡಬೇಕಾಗಿತ್ತಲ್ಲ, ಹಾಗಾಗಿ ರೆಡಿ ಮಾಡ್ಕೊತಾ ಇದ್ದೀನಿ. ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಆಯಿಲ್ನ ಚೆನ್ನಾಗಿ ಕಾಯೋದಕ್ಕೆ ಇಟ್ಕೊಂಡಿದೆ. ಈಗ ಆಲ್ರೆಡಿ ನಾವು ಚೆನ್ನಾಗಿ ಒತ್ತಿಟ್ಕೊಂಡಿರುವಂಥ ಪೂರಿನ 1 ಬೈ 1 ನಾನು ಪೂರಿನ ಹಾಕ್ಕೊತಾ ಇದ್ದೀನಿ.
ಕೆಲವೊಬ್ಬರು ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡಿದ್ದೀರಾ, ಪೂರಿನ ನಾವು ಯಾವ ಥರ ಮಾಡಿದ್ರು ಉಬ್ಬಲ್ಲ ಅದು ಅಂತ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಈ ಪೂರಿನ ಹಾಕಿದ ತಕ್ಷಣ ರಿವರ್ಸ್ ಮಾಡಿಬಿಡ್ತಾರೆ. ಸೊ ಅದೇನಾಗುತ್ತೆ ಅಂದರೆ ಒಂದು ಸೈಡ್ ಬೆಂದಿರುತ್ತೆ, ಒಂದು ಸೈಡ್ ಬೆಂದಿರಲ್ಲ, ಮತ್ತು ಬೇಗ ಸೀದೋಗುತ್ತೆ. ಪೂರಿನ ಹಾಕಿದ ತಕ್ಷಣ ಒಂದು 2 ನಿಮಿಷ ಹಾಗೆ ಬಿಡಬೇಕು. ಒಂದು ಸೈಡೆಲ್ಲ ನೀಟಾಗಿ ಬೆಂದಿದೆ ಅನ್ನುವಂಥ ಟೈಮ್ನಲ್ಲಿ ಇನ್ನೊಂದು ಸೈಡು ನಾವು ರಿವರ್ಸ್ ಮಾಡಿಕೊಂಡ್ರೆ ಪೂರಿ ರೆಡಿನೇ ಆಗೋಗ್ಬಿಡುತ್ತೆ. ನಿಧಾನದಲ್ಲಿ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲೇ ಪೂರಿನ ರೆಡಿ ಮಾಡಿಕೊಂಡ್ರೆ ನಮಗೆ ಏನು ರೋಡ್ ಸೈಡೆಲ್ಲ ತಿಂತೀವಿ ಅಥವಾ ಹೋಟೆಲ್ಗಳಲ್ಲಿ ಏನು ತಿಂತೀವಿ ಆ ಥರ ಚೆನ್ನಾಗಿ ಉಬ್ಬಿ ಬರುತ್ತೆ. ನಾವು ಅಂದ್ಕೊತೀವಿ ಮನೇಲಿ ಮಾಡಿದ್ರೆ ಈ ಥರ ನಮಗೆ ಬರಲ್ಲ ಅಂತ ಅಂದ್ಕೋತೀವಿ. ಇನ್ನು ಪೂರಿನೆಲ್ಲ ಒಂದೇ ಸಲ ಲಟ್ಟಿಸಿಟ್ಕೊಂಡು 1 ಬೈ 1 ಪೂರಿನೆಲ್ಲ ರೆಡಿ ಮಾಡ್ಕೊತೀನಿ. ಮಧ್ಯೆ ಮಧ್ಯೆ ಕೌಶಲ್ಯನ ಸಹ ಎದೋಳಿಸ್ಬೇಕಾಗಿತ್ತು. ಅವನಿಗೆ ಬೆಳಗ್ಗೆ ಟೈಮ್ ಎದೋಳೋದು ಅಂದರೆ ಸ್ವಲ್ಪ ಹಿಂಸೆನೇ. ಲೇಟಾಗಿ ಎದ್ದು ಅಭ್ಯಾಸ ಆಗಿಬಿಟ್ಟಿರ್ತಾರೆ ಮಕ್ಕಳು. ನಾವೇನೋ ಒಂದು ಕ್ಲಾಸ್ಗೆ ಸೇರಿಸಿರ್ತೀವಲ್ವ, ಈಗ ಮಾರ್ನಿಂಗ್ ಕ್ಲಾಸ್ಗೆಲ್ಲ ಹಾಕಿದ ತಕ್ಷಣ ದಿಢೀರಂತ ಸ್ವಲ್ಪ ಎದ್ದು ಅವರು ರೆಡಿ ಆಗೋದೇ ತುಂಬಾ ಕಷ್ಟ. ಇನ್ನು ಫಸ್ಟ್ ಎಲ್ಲ 9:30 ಕ್ಲಾಸಸ್ ಇತ್ತಲ್ವ, ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಎದೊಳ್ತಿದ್ದ. ಈಗ ಬೆಳಗ್ಗೆನೆ ಬೇಗನೆ ಎದೊಳ್ಬೇಕು, 8 ಗಂಟೆ ಅಷ್ಟರಲ್ಲಿ ವ್ಯಾನ್ ಬಂದ್ಬಿಡುತ್ತೆ. ಸೊ ಅವನು ಬಾಕ್ಸ್ನೆಲ್ಲ ಪ್ಯಾಕ್ ಮಾಡಿ ಅವನ್ನ ರೆಡಿ ಮಾಡಿ ನಾನು ಸ್ವಲ್ಪ ವ್ಯಾನ್ ಹತ್ರ ಬಿಟ್ಟು ಇರೋದು ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಇವತ್ತೇನೋ ವಿಶೇಷತೆ ಅನ್ಸುತ್ತೆ. ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ದಾರೆ ದೇವ್ರನ್ನ. ಒಂದ್ಸಲ ನಿಮ್ಗೂ ತೋರಿಸ್ಕೊಂಡು ಹೋಗ್ತೀನಿ. ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಬನ್ನಿ. ತುಂಬಾನೇ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ದೇವ್ರಿಗೆ. ಏನ್ ವಿಶೇಷತೆ ಇವತ್ತು ಅಂತ ನನಗೂ ಗೊತ್ತಿಲ್ಲ, ನೋಡೋಣ. ಬೆಣ್ಣೆ ಅಲಂಕಾರ ಎಲ್ಲ ಮಾಡಿದ್ದಾರೆ. ಕೆಲವರೆಲ್ಲ ಅವರ ಶಕ್ತಿ ಅನುಸಾರ ಅಥವಾ ಅವರ ಅರ್ಕೆಗಳನ್ನ ಮಾಡ್ಕೊಂಡು ಬೆಣ್ಣೆ ಅಲಂಕಾರನ ಮಾಡಿಸ್ತಾರೆ. ತುಂಬಾ ಚೆನ್ನಾಗಿ ದೇವರ ಅಲಂಕಾರನೂ ಸಹ ಮಾಡಿದ್ದಾರೆ ಇವತ್ತು. ಅವರವರ ಅರ್ಕೆ ಅನುಸಾರವಾಗಿ ಭಗವಂತನಿಗೆ ಪೂಜೆನ ಮಾಡಿಸ್ತಾರಂತೆ. ನಿಮ್ಗೂ ಏನಾದ್ರು ಇಂಟ್ರೆಸ್ಟ್ ಇತ್ತು ಅಂದ್ರೆ ಇಲ್ಲಿ ಆನ್ಲೈನ್ ಪೇಮೆಂಟ್ ಸಹ ಅವೈಲಬಲ್ ಇದೆ, ಪೂಜೆನ ಮಾಡಿಸಿ. ಇನ್ನೊಂದೇನಪ್ಪಾ ಅಂದ್ರೆ ನಾವು 12 ಗಂಟೆ ಮೇಲೆ ಬಂದ್ಬಿಟ್ಟಿದ್ವಿ. 12 ಗಂಟೆ ಆದ್ಮೇಲೆ ಯಾವತ್ತು ನವಗ್ರಹನ ಪ್ರದಕ್ಷಿಣೆ ಹಾಕ್ಬಾರ್ದು ಅಂತ ಹೇಳ್ತಾರೆ. ಸೊ ಯಾರು ಅಷ್ಟೇನೆ 12 ಗಂಟೆ ಆದ್ಮೇಲೆ ದೇವ್ರನ್ನ ಮುಟ್ಟೋದಾಗ್ಲಿ ಅಥವಾ ನಮಸ್ಕಾರ ಮಾಡೋದಾಗ್ಲಿ ಮಾಡಕ್ ಹೋಗ್ಬಾರ್ದು. ನಾವು ನವಗ್ರಹ ಪ್ರದಕ್ಷಿಣೆ ಆಗ್ತಾ ಇಲ್ಲ. ಕೆಲವೊಬ್ರು ಗೊತ್ತಿರಲ್ಲ, ಮುಟ್ಟಿ ದೇವ್ರ ನಮಸ್ಕಾರನ ಮಾಡ್ಬಿಡ್ತಾರೆ. ಖಂಡಿತ ನೀವು ಆ ತಪ್ಪನ್ನ ಮಾಡಕ್ ಹೋಗ್ಬೇಡಿ. ಯಾವುದೇ ರೀತಿಲೂ ನವಗ್ರಹಗಳನ್ನ ಮುಟ್ಟಿ ನಮಸ್ಕಾರ ಮಾಡಬಾರ್ದು. ಸ್ಟಾಪ್ ಮಾಡುವ ಅಲ್ಲಿ ನೋಡಿ. ಫಸ್ಟ್ ಇಲ್ಲಿ ಹೊಳೆಲೆಲ್ಲ ತುಂಬಾನೇ ನೀರು ಬರೋದು, ಅದಕ್ಕೆ ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತಾನೆ ಇದಕ್ಕೆ ಪ್ರತೀತಿ ಇದೆ. ಬಟ್ ಇವಾಗೆಲ್ಲ ನೀರು ಕಮ್ಮಿ ಆಗೋಗಿದೆ. ಫಸ್ಟ್ ಇಲ್ಲಿ ಕೆಳಗಡೆ ಎಲ್ಲ ಬಿಡ್ತಿದ್ರು, ಈಗೆಲ್ಲ ಸ್ವಲ್ಪ ಇದೆಲ್ಲ ಆಲ್ಟ್ರೇಷನ್ ಮಾಡಿದ್ದಾರೆ. ಈ ತರ ಬ್ರಿಡ್ಜ್ ಎಲ್ಲ ಕಟ್ಕೊಂಡಿದ್ದಾರೆ. ತುಂಬಾನೇ ಚೆನ್ನಾಗಿತ್ತು, ನೀರೆಲ್ಲ ಜೋರಾಗಿತ್ತು ಅವಾಗೆಲ್ಲ. ಸ್ವಲ್ಪ ನೀರಿನ ಪ್ರಮಾಣ ಎಲ್ಲ ಕಡಿಮೆ ಆಗಿದೆ. ಸೊ ಕೆಳಗಡೆ ಹಂಗಾಗಿ ಯಾರು ಹೋಗ್ಲಿಲ್ಲ ಅಂತ ಅನ್ಸುತ್ತೆ. ಕೆಳಗಡೆ ಎಲ್ಲ ವ್ಯವಸ್ಥೆ ಇದೆ, ಪೂಜೆ ಎಲ್ಲ ವ್ಯವಸ್ಥೆ ಕೆಳಗಡೆಯಿಂದ ಸಹ ಹೋಗ್ಬೋದು. ಅಲ್ಲಿ ಯಾರೋ ಒಬ್ರು ಪೂಜೆ ಆಲ್ರೆಡಿ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಬೆಳಗ್ಗೆನೆ ಪೂಜೆ ವ್ಯವಸ್ಥೆ ಎಲ್ಲ ಮಾಡ್ಕೊಡ್ತಾರೆ. ಆಕ್ಚುಲಿ ದೇವಸ್ಥಾನಗಳಿಗೆ ಬಂದ್ರೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಈ ತಿಂಡಿ ಎಲ್ಲ ತಿಂದೆ ಬಂದು ದೇವಸ್ಥಾನದಲ್ಲಿ ಪ್ರಸಾದ ಎಲ್ಲ ತಿಂತೀವಲ್ಲ, ತುಂಬಾನೇ ಖುಷಿ ಅಂತ ಅನ್ಸುತ್ತೆ. ಪರ್ಟಿಕ್ಯುಲರ್ ನನಗಂತೂ ತುಂಬಾನೇ ಇಷ್ಟ ಆ ತರ. ಮನೇಲಿ ತಿಂಡಿ ತಿಂದೆ ದೇವ್ರ ದರ್ಶನಕ್ಕೆ ಬಂದು ದೇವಸ್ಥಾನದಲ್ಲಿ ಸಿಗುವಂತ ಪ್ರಸಾದ ತಿನ್ನೋದು ತುಂಬಾ ಇಷ್ಟ. ನಿಯರ್ ಬೈ ನೀವ್ ಯಾರಾದ್ರೂ ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡ್ಲಿಲ್ಲ ಅಂದ್ರೆ ಒಂದ್ಸಲ ವಿಸಿಟ್ ಮಾಡಿ. ದೇವ್ರು ತುಂಬಾನೇ ಚೆನ್ನಾಗಿದೆ. ಇನ್ನು ಅಲ್ಲೊಂದು ವೆಂಕಟರಮಣ ಸ್ವಾಮಿ ದೇವ್ರಿದೆ, ಅಲ್ಲಿಗೂ ಹೋಗೋಣ ಬನ್ನಿ ಒಂದ್ಸಲ. ಇವತ್ತು ಶ್ರೀಪಾದ ಅವರದ್ದು ಆರಾಧನೆ ಅಂತೆ. ದೇವ್ರನ್ನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂದ್ರೆ ನೋಡಕ್ಕೆ ತುಂಬಾನೇ ಖುಷಿ ಅನ್ನಿಸ್ತಾ ಇದೆ. ಅದರಲ್ಲೂ ವೆಂಕಟರಮಣ ಸ್ವಾಮಿ ನಮ್ದು ಫೇವ್ರೇಟ್ ದೇವರು, ತುಂಬಾನೇ ಇಷ್ಟ ಆಗುವಂತ ದೇವರು. ತುಂಬಾನೇ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಭಗವಂತನಿಗೆ. ಈ ದೇವಸ್ಥಾನದಲ್ಲಿ ಗೋಶಾಲೆನೂ ಸಹ ಮಾಡಿದ್ದಾರೆ. ನಿಮ್ಗೇನಾದ್ರು ಈ ತರ ಹುಲ್ಲು ಅಥವಾ ಏನಾದ್ರು ದನ ಸಹಾಯ ಮಾಡ್ತೀನಿ ಅನ್ನೋರು ಸಹ ತಗೊಬಂದು ಮಾಡ್ಬೋದು.
ಬಟ್ ತುಂಬಾನೇ ಚೆನ್ನಾಗಿದೆ ಸಾಕಿದ್ದಾರೆ ಇದನ್ನೆಲ್ಲನೂ. ಈ ಹಸುಗಳಂತೂ ನೋಡಕ್ಕೆ ಎಷ್ಟು ಕ್ಯೂಟ್ ಆಗಿ ಕಾಣ್ತೈತೆ ಅಂದ್ರೆ ತುಂಬಾನೇ ಚೆನ್ನಾಗೈತೆ. ಈ ನಮ್ಮ ಹಳ್ಳಿ ಸೈಡ್ ಇರೋ ಹಸುಗಳೇ ಬೇರೆ, ಈ ಹಸುನೇ ಬೇರೆ ಅಂತ ಅನ್ಸುತ್ತೆ. ಬಟ್ ತುಂಬಾನೇ ಚೆನ್ನಾಗಿದೆ ಹಸುಗಳು. ಇಲ್ಲಿ ಪ್ರಸಾದ ವ್ಯವಸ್ಥೆನೂ ಮಾಡಿದ್ದಾರೆ, ಮೊಸರನ್ನ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಅಂತ ಅನ್ಸುತ್ತೆ, ನಾನು ಅನ್ಕೊಂತೀನಿ. ನಾನು ಕೌಶಿ ಇಬ್ರು ಗೋಲ್ಗಪ್ಪ ಚಾಲೆಂಜ್ ನ ಮಾಡ್ತಾ ಇದೀವಿ. ಟೈಮಿಂಗ್ಸ್ ಹಾಕೊಂತೀವಿ. ಆ ಟೈಮಿಂಗ್ಸ್ ನಲ್ಲಿ ನಾನು ಕೌಶಿ ಇಬ್ರು ಯಾರು ಎಷ್ಟು ಪ್ಲೇಟ್ ನ ತಿಂದು ಕಂಪ್ಲೀಟ್ ಮಾಡ್ತೀವಿ ಅವ್ರಿಗೆ ಇವತ್ತಿಂದು ಒಂದು ಏನಾದ್ರೂ ಗಿಫ್ಟ್ ಇದೆ. ಅದ್ರ ಬಟ್ ಗಿಫ್ಟ್ ನ ಲಾಸ್ಟ್ ಆಗಿ ಹೇಳ್ತೀನಿ, ಅಥವಾ ಏನಾದ್ರೂ ಒಂದು ಶಾಪಿಂಗ್ ಕೊಡಿಸ್ತೀನಿ. ನಾನಾಗಿರ್ಬೋದು ಅವನಾಗಿರ್ಬೋದು, ಅವ್ನು ನನಗೆ, ನಾನು ಅವನಿಗೆ ಕೊಡಿಸೋ ಚಾಲೆಂಜ್ ಹಾಕೊಂಡಿದೀವಿ. ನೋಡೋಣ ಯಾರು ಎಷ್ಟು ಪ್ಲೇಟ್ ತಿಂದು ಕಂಪ್ಲೀಟ್. 10 ನಿಮಿಷದ ಒಳಗಡೆ ಎಷ್ಟು ಪ್ಲೇಟ್ ಪಾನಿಪುರಿ ತಿಂತೀವಿ ಅನ್ನೋದು ಒಂದು ಟಾಸ್ಕ್. ನೋಡೋಣ ಎಷ್ಟು ಕಂಪ್ಲೀಟ್ ಆಗುತ್ತೆ ಅಂತ. ನಿಧಾನ ಟೇಸ್ಟ್ ಮೇಲೆ ತುಂಬಾನೇ ಚೆನ್ನಾಗಿದೆ. ಈಗ ಮಸಾಲೆ ಕೊಡಿ. ಇಲ್ಲೇನಾ? ಅಣ್ಣ ಎರಡು ಹಾಕು ಪಾರ್ಸಲ್. ಒಂದ್ ನಿಮಿಷ ಸಾಕು ಸಾಕು. ತಟ್ಟೆ ತುಂಬಾ ಆಗೋಗ್ಬಿಟ್ಟಿದೆ, ಕಂಪ್ಲೀಟ್ ಮಾಡೋಣ, ಆಮೇಲೆ ಹಾಕ್ಸ್ಕೊಂತೀನಿ. ಒಂದ್ ನಿಮಿಷ ಅಣ್ಣ. ನಿಧಾನ ಕುಡಿಯಂಗಿಲ್ಲ. ಸಾಕಣ, ಬೇರೆ ಕೊಡ್ತಾರೆ. ತಿನ್ಬಿಟ್ಟೆ ಎಷ್ಟು ಪುರಿ ಆಯ್ತಣ್ಣ? ಒಂದು ಅಂದಾಜು 30 ಪಾನಿಪುರಿ ತಿನ್ನಿದೀವಾ? ಸ್ವಲ್ಪ ಸ್ವಲ್ಪ ಲಿಟರ್ ಬಿಟ್ಟು ಸ್ವಲ್ಪ ಇಲ್ಲ. ಸಾಕು. ಈಗ ಆಲ್ರೆಡಿ 40 ಪಾನಿಪುರಿ ಮೇಲೆ ಆಗೋಗಿದೆ. ನಾನು ಇದಕ್ಕೆ ಫಿಟ್ ಮಾಡ್ತೀನಿ. ಸಾಕು. 40 ಆಗೈತಲ್ವಾ? ತಿಂತೀನಿ ಸಾಕು. 40 ಪುರಿನ ಹಾಕಿದ್ದಾರೆ. 40 ನಾನು 2 ಮುಡಿಸಿದೀನಿ. ಇನ್ನು ಕಂಟಿನ್ಯೂ ಮಾಡ್ತಾನೆ ಅನ್ಸ್ತದ ಅವನು. ನಾನು ಇದು ಸ್ಟಾಪ್ ಮಾಡ್ತೀನಿ. ಕಂಟಿನ್ಯೂ ಮಾಡ್ತೀಯಾ? ಸೊ ಈ ಟಾಸ್ಕ್ ಅಲ್ಲಿ ವಿನ್ ಆಗಿರೋದು ಕೌಶಿನೇನೆ. ಆಕ್ಚುಲಿ ನಾವು ಬಂದು ಪಾನಿಪುರಿ ಟಾಸ್ಕ್ ಮಾಡಿದ್ದು ಮದ್ದೂರಲ್ಲಿ ಇವ್ರ ಅಂಗಡಿ ಅಡ್ರೆಸ್ನ ಇವ್ರನ್ನೆಲ್ಲ ಕೇಳೋಣ. ಹೇಳೋಣ. ನಮ್ದು ವೆಂಕಟೇಶ್ವರ ಚಾಟ್ ಸೆಂಟರ್ ಅಂದ್ಬಿಟ್ಟು ಮದ್ದೂರು ಪೇಟೆ ಬೀದಿ ರಾಮಂದ್ರ ಪಾರ್ಕ್ ಹತ್ರ ಇದೆ. ಓಕೆನಾ? ಪಾರ್ಕಲ್ಲಿ ತುಂಬಾನೇ ಮಕ್ಳಿದ್ದಾರೆ. ಪಾನಿಪುರಿನೆಲ್ಲ ತಿನ್ಕೊಂಡು ಹಂಗೆ ಒಂದ್ ರೌಂಡ್ ಒಂದ್ ಫ್ರೆಶ್ ಏರ್ ನ ತಗೊಂಡ್ ಹೋಗೋಣ ಅಂತ ಪಾರ್ಕ್ ಬಂದಿದೀವಿ. ಇಲ್ಲ ನಾವು ಪಾನಿಪುರಿ ಏನ್ ತಿಂದ್ವಿ, ಅಡ್ರೆಸ್ ಏನಿದೆ ಅದ್ರ ಪಕ್ಕನೇ ಈ ಪಾರ್ಕ್ ಇರೋದು. ಒಂದು ಸಿಂಪಲ್ ಆಗಿ ಮಕ್ಳ ಜೊತೆ ವಾಕ್ ಬಂದ್ರು ಸಹ ತುಂಬಾ ಚೆನ್ನಾಗಿರುತ್ತೆ. ನಾವು ನಮ್ಮನೆ ಮಕ್ಳನ್ನ ಕರ್ಕೊಂಡು ಈ ಪಾರ್ಕ್ ಬಂದಿದ್ವಿ. ತುಂಬಾನೇ ಕತ್ಲೆ ಆಗೋಗಿತ್ತು ಆಲ್ರೆಡಿ. ಇಲ್ಲಿಗೆ ಏನ್ ಮಾಡ್ತಾ ಇದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಳ್ಳೊಳ್ಳೆ ಕಂಟೆಂಟ್ ಜೊತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ.